ವಿದ್ಯಾರ್ಥಿಗಳೇ, ಇದರ 9ನೇ ತರಗತಿಯ ದೈಹಿಕ ಶಿಕ್ಷಣದ ಪ್ರಾಥಮಿಕ ವಿಭಾಗದ ಅಧ್ಯಾಯ 14 ರಾಷ್ಟ್ರೀಯ ಭಾವೈಕ್ಯತೆ. ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಂದರೆ ಒಂದು ಧ್ವಜ, ರಾಷ್ಟ್ರ ಧ್ವಜ ಒಂದು ನೀತಿ ಸಂಹಿತೆ, ಕೋಮು ಸೌಹಾರ್ದತೆ, ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ, ನಂತರ ರಾಷ್ಟ್ರ ಧ್ವಜ, ಕೋಮು ನೀತಿ ಸಂಹಿತೆ, ಅದೇ ರೀತಿ ಕೋಮು ಸೌಹಾರ್ದತೆ, ಅಂದರೆ ನಾವು ನಮ್ಮ ರಾಷ್ಟ್ರೀಯ ಭಾವೈಕ್ಯತೆಯು ಸಹ ಒಂದು ಶೈಕ್ಷಣಿಕವಾದಂಥ ಒಂದು ಮೌಲ್ಯಗಳನ್ನು ಅದು ಪಡ್ಕೊಂಡಿದ್ದೀವಿ. ನಾವು ಯಾವ ರೀತಿ ಒಂದು ಗೌರವವನ್ನು ಸಲ್ಲಿಸಬೇಕು, ಒಂದು ಧ್ವಜ ಆಗ್ಬೋದು, ಒಂದು ರಾಷ್ಟ್ರೀಯ ಹಬ್ಬಗಳಾಗ್ಬೋದು, ಕೆಲವಕ್ಕೆ ನಾವು ಯಾವ ರೀತಿ ಗೌರವವನ್ನು ನಾವು ಸಲ್ಲಿಸಬೇಕಾಗಿದೆ ಅಂತ ಅದ್ರ ಬಗ್ಗೆ ನಾವು ನೋಡೋಣ. ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ನಾವು ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಅಂಶಗಳನ್ನು ನಾವು ನೋಡೋಣ. ರಾಷ್ಟ್ರ ಧ್ವಜ ಮತ್ತು ನೀತಿ ಸಂಹಿತೆ. ಇಲ್ಲಿ ಪ್ರತಿಯೊಂದು ರಾಷ್ಟ್ರವು ತನ್ನದೇ ಆದಂಥ ಒಂದು ರಾಷ್ಟ್ರ ಧ್ವಜವನ್ನು ಹೊಂದಿರುತ್ತೆ. ನೀವು ನೋಡಿರ್ಬೋದು, ನಾವು ಪ್ರತಿಯೊಂದು ಒಂದು ಶಾಲೆಯಿಂದ ನಾವು ಶಾಲೆಯಿಂದ ಹೊರ ಹೋಗ್ತೀವಿ ಅಂತಂದರೆ ನಮ್ಮ ಶಾಲೆಯ ಧ್ವಜ ಹೊಂದಿರುತ್ತೆ. ಯಾಕೆ? ಅದು ಗುರುತಿಸ್ಕೊಳ್ಳಿಕ್ಕೆ, ಇಂಥ ಶಾಲೆ ಇದು ಧ್ವಜ ಇದು ಅಂತ ಹೇಳಿ ನಾವು ಗುರುತಿಸ್ಕೊಳ್ಳಿಕ್ಕೆ ಆ ಧ್ವಜವನ್ನು ನಾವು ಮಾಡ್ತೀವಿ. ನಮ್ಮ ಪ್ರತಿಯೊಂದು ರಾಷ್ಟ್ರಗಳು ಸಹ, ಪ್ರತಿಯೊಂದು ದೇಶಗಳು ಸಹ ಅಲ್ಲಿ ತನ್ನದೇ ಆದಂಥ ಒಂದು ಧ್ವಜವನ್ನು ಅದು ಹೊಂದಿರುತ್ತೆ. ಏಕೆಂದರೆ ಆ ದೇಶವನ್ನು ಎತ್ತಿ ಹಿಡಿಲಿಕ್ಕೆ ಆ ಧ್ವಜವನ್ನು ಇರುತ್ತೆ, ಗುರುತು. ಹೌದಾನೆ? ನಾವು ಕ್ರೀಡಾಕೂಟಕ್ಕೆ ಹೋಗ್ತೀವಿ. ಕ್ರೀಡಾಕೂಟಕ್ಕೆ ಹೋದಾಗ ಆಯಾಯ ಶಾಲೆಗಳ ಒಂದು ಧ್ವಜವನ್ನು ತಂದಿರ್ತಾರೆ. ಹೌದಾ? ನೋಡಿದ್ರೆ ಒಂದು ತಾಲೂಕು ಮಟ್ಟ ಕಡೆ ಹೋಗಲಿ, ಜಿಲ್ಲಾ ಮಟ್ಟ ಕಡೆ ಹೋಗಲಿ, ಭೂಪಣದ ಕಡೆ ಹೋದರೂ ಸಹ ನಾವು ಒಂದು ಧ್ವಜವನ್ನು ಕ್ರಿಯೇಟ್ ಮಾಡ್ತೀವಿ. ಅದು ಏನು ತಿಳಿಸುತ್ತೆ ಅಂದರೆ ಇವರು ಇಂಥ ಶಾಲೆಯವರು, ಇಂಥ ತಾಲೂಕಿನವರು, ಇಂಥ ಜಿಲ್ಲೆಯವರು, ಈ ರೀತಿ ಅದನ್ನು ಗುರುತಿಸ್ಕೊಳ್ಳಿಕ್ಕೆ ಪ್ರತಿಯೊಂದು ದೇಶವೂ ಸಹ ಇಲ್ಲಿ ಒಂದು ರಾಷ್ಟ್ರ ಸಹ ತನ್ನದೇ ಆದಂಥ ಒಂದು ವಿಶಿಷ್ಟವಾದಂಥ ಒಂದು ಬಾವುಟವನ್ನು, ಧ್ವಜವನ್ನು ಅದು ಹೊಂದಿರ್ತದೆ. ರಾಷ್ಟ್ರೀಯ ಚಿಹ್ನೆಗಳಲ್ಲಿ ಸಹ ಒಂದು ರಾಷ್ಟ್ರ ಧ್ವಜವು ಸಹ ಒಂದು ಚಿಹ್ನೆಗಳಿರ್ತವೆ. ರಾಷ್ಟ್ರೀಯ ಚಿಹ್ನೆಗಳಲ್ಲಿ ಸಹ ಈ ಒಂದು ರಾಷ್ಟ್ರ ಧ್ವಜವು ಸಹ ಒಂದು ಅಂತ ನಾವು ಹೇಳ್ತೀವಿ. ಅದು ಅತ್ಯಂತ ಗೌರವಯುತವಾಗಿರುತ್ತದೆ. ಆ ಧ್ವಜ ಅದು ಬಹಳ ಗೌರವ ಕೊಟ್ಟಿರ್ತಾರೆ. ಅದಕ್ಕೆ ಅತ್ಯಂತವಾದಂಥ ಒಂದು ಗೌರವವನ್ನು ಆ ಒಂದು ರಾಷ್ಟ್ರ ಧ್ವಜ ಅದು ಹೊಂದಿರ್ತದೆ. ಹೌದಲ್ಲ? ಅಲ್ಲಿ ನಾವು ಆ ಒಂದು ರಾಷ್ಟ್ರ ಧ್ವಜಕ್ಕೆ ನಾವು ಗೌರವಿಸ್ತೀವಿ, ನಮಿಸ್ತೀವಿ, ಸೆಲ್ಯೂಟನ್ನು ಮಾಡ್ತೀವಿ. ನಾವು ರಾಷ್ಟ್ರೀಯ ಹಬ್ಬಗಳಲ್ಲಿ ನಾವು ನೋಡ್ತಾ ಹೋದಾಗ ಅವು ರಾಜ್ಯಗಳಲ್ಲಿ ನಾವು ಧ್ವಜವನ್ನು ಏರಿಸ್ತೀವಿ, ಧ್ವಜವನ್ನು ಮಾಡ್ತೀವಿ. ಅದಕ್ಕೆ ನಾವು ಯಾವ ರೀತಿ ಗೌರವವನ್ನು ಸೂಚಿಸ್ತೀವಿ ಅಂತಕ್ಕಂಥ ನಿಮಗೆಲ್ಲ ಗೊತ್ತೇ ಇದೆ. ಒಂದು ರಾಷ್ಟ್ರಗೀತೆ, ಸೆಲ್ಯೂಟ್ ಮಾಡೋದು, ಒಂದು ರಾಷ್ಟ್ರಗೀತೆಯನ್ನು ಹೇಳಿ ರಾಷ್ಟ್ರ ಧ್ವಜಕ್ಕೆ ನಾವು ಗೌರವವನ್ನು ಸಲ್ಲಿಸ್ತೀವಿ, ಸೆಲ್ಯೂಟ್ ಮಾಡಿ ಗೌರವವನ್ನು ಸಲ್ಲಿಸ್ತೀವಿ. ಎಲ್ಲೇ ಇದ್ರೂ ಸಹ ನಮ್ಮ ರಾಷ್ಟ್ರಗೀತೆಗೆ ನಾವು ಯಾವ ರೀತಿ ಎದ್ದು ನಿಂತು ಗೌರವ ಕೊಡ್ತೀವೋ ಹಾಗೆ ರಾಷ್ಟ್ರಧ್ವಜಕ್ಕೂ ಸಹ ನಾವು ಸೆಲ್ಯೂಟನ್ನು ಮಾಡಿ ಧ್ವಜವನ್ನು ಹೇಳಿಬಿಟ್ಟು ಒಂದು ಗೌರವವನ್ನು, ತನ್ನದೇ ಆದಂಥ ಒಂದು ಗೌರವವನ್ನು
ಸೂಚಿಸ್ತಾರೆ, ಗೌರವಿಸ್ತಾರೆ. ಅಷ್ಟೇ ಆ ಒಂದು ರಕ್ಷಣೆ ಮಾಡೋದು, ಆ ಧ್ವಜವನ್ನು ರಕ್ಷಣೆ ಮಾಡೋದು ಸಹ ಪ್ರತಿಯೊಬ್ಬನ ಪ್ರಜೆಯ ಕರ್ತವ್ಯ ಆಗಿರ್ತದೆ. ಗೌರವವನ್ನು ಸೂಚಿಸೋದ್ರ ಜೊತೆಗೆ ಅದನ್ನು ರಕ್ಷಣೆಯನ್ನು ಮಾಡ್ತಕ್ಕಂಥ ಸಹ ಇದು ಕರ್ತವ್ಯ. ನಮ್ಮ ದೇಶದ ರಾಷ್ಟ್ರಧ್ವಜ ಸಹ ಇದು 3 ಬಣ್ಣಗಳಿಂದ ಕೂಡಿದೆ. ನಮ್ಮ ದೇಶದ ಧ್ವಜ ಹೆಂಗಿರ್ತದೆ? 3 ಬಣ್ಣಗಳಿಂದ ಕೂಡಿರ್ತದೆ. ಕೇಸರಿ, ಬಿಳಿ ಮತ್ತು ಹಸಿರು. ಅದಕ್ಕೆ ಏನು ಮಾಡ್ತಾರೆ? ಅದರ ಮಧ್ಯದಲ್ಲಿ ಒಂದು ಅಶೋಕನ ಧರ್ಮಚಕ್ರದ ಒಂದು ಅದನ್ನು ಚಿತ್ರವನ್ನು ನಾವು ಭಾರತದಲ್ಲಿ ನಾವು ನೋಡ್ತೀವಿ. ಹೌದಾನೆ? ಆ 3 ಬಣ್ಣಗಳು ಒಂದು ದೇಹವನ್ನು ಸೂಚಿಸ್ತವೆ. ಕೇಸರಿನೇ ಬೇರೆ, ಬಿಳಿನೇ ಬೇರೆ, ಹಸಿರೇ ಬೇರೆ, ಹೀಗೆ ಪ್ರತಿ 3 ಬಣ್ಣಗಳು ಸಹ ನಮಗೆ ಉಳಿದಕ್ಕೆ ನಾವು ತ್ರಿರಂಗ ಎಂದೇ ಅದು ಖ್ಯಾತಿಯನ್ನು ಪಡ್ಕೊಂಡಿದೆ. ಅಂದರೆ 3 ಬಣ್ಣಗಳನ್ನು ಹೊಂದಿರತಕ್ಕಂಥ ಈ ನಮ್ಮ ರಾಷ್ಟ್ರ ಧ್ವಜ ಅದಕ್ಕೆ ತ್ರಿರಂಗ ಅಂತ ಹೇಳಿ ನಾವು ಹೇಳ್ತೀವಿ. ಆ ನಮ್ಮ ರಾಷ್ಟ್ರಧ್ವಜವನ್ನು 1947 ಜುಲೈ 22ರಂದು 1947 ಜುಲೈ 22ರಂದು ಅದನ್ನು ರಾಜ್ಯಾಂಗ ರಚನೆ ಸಭೆಯಲ್ಲಿ ಅದನ್ನು ಅಂಗೀಕರಿಸಲಾಗುತ್ತದೆ. ಯಾವುದನ್ನ? ರಾಷ್ಟ್ರ ಧ್ವಜವನ್ನು. ಇಲ್ಲಿ ರಾಜ್ಯಾಂಗ ಸಭೆಯಲ್ಲಿ ಅದನ್ನು ನಾವು ಅಂಗೀಕರಿಸಲಾಗುತ್ತದೆ. ಆ ಒಂದು ರಾಷ್ಟ್ರಧ್ವಜವನ್ನು. ಆ ರಾಷ್ಟ್ರಧ್ವಜದಲ್ಲಿ ಮೇಲಿಂದ ಒಂದು ಕ್ರಮವಾಗಿ ರಾಷ್ಟ್ರಧ್ವಜ ಕ್ರಮವಾಗಿ ಏನಿರುತ್ತೆ ಅಲ್ಲಿ ಕೇಸರಿ, ಬಿಳಿ, ಹಸಿರು ಈ ರೀತಿ 3 ಬಣ್ಣಗಳಿಂದ ಅದು ಹೊಂದಿರ್ತದೆ. ಮಧ್ಯದಲ್ಲಿನ ಒಂದು ಬಿಳಿಯ ಪಟ್ಟಿಯಲ್ಲಿ ಕಡು ನೀಲಿ ಬಣ್ಣದ ಒಂದು ಅಶೋಕ ಚಕ್ರ ಅಲ್ಲಿ ಇರುತ್ತೆ. ನಮ್ಮ ಬಾವುಟದಲ್ಲಿ ಧ್ವಜದಲ್ಲಿ 3 ಬಣ್ಣಗಳಿಂದ ಒಂದು ಅದನ್ನು ಜೋಡಿಸಿರ್ತಾರೆ. 3 ಪಟ್ಟಿಗಳು, ಕೇಸರಿದ ಪಟ್ಟಿ, ಬಿಳಿದ ಬೇರೆ ಪಟ್ಟಿ, ಆಮೇಲೆ ಹಸಿರಿನ ಒಂದು 3 ಪಟ್ಟಿಗಳನ್ನು ಅದನ್ನು ಜೋಡಿಸಿರ್ತಾರೆ. ಅದರ ಮಧ್ಯದಲ್ಲಿ ಬಿಳಿ ಪಟ್ಟಿಯ ಮಧ್ಯದಲ್ಲಿ ನಮ್ಮ ಅಶೋಕನ ಧರ್ಮಚಕ್ರವನ್ನು ಅಲ್ಲಿ ನೋಡ್ತೀವಿ. ಅದರಲ್ಲಿ ಎಷ್ಟು 24 ಗೆರೆಗಳಿರ್ತವೆ. ಆ ಗೆರೆಗಳು ಸಹ ದಿನದ ಏನನ್ನು ಸೂಚಿಸ್ತವೆ? 24 ಗಂಟೆಯನ್ನು ಸೂಚಿಸುತ್ತದೆ. ಎಷ್ಟು? 24 ಗೆರೆಗಳು ಅಂದರೆ 24 ಗಂಟೆ. ಆ 3 ತ್ರಿವರ್ಣಗಳಿಂದ ಕೇಸರಿ, ಬಿಳಿ, ಹಸಿರು ಆ ಒಂದು ಪಟ್ಟಿಗಳ ನಡುವೆ ನಾವು ಒಂದು ಧರ್ಮಚಕ್ರವನ್ನು ನಾವು ನೋಡ್ತೀವಿ. ಆ ಧರ್ಮಚಕ್ರದಲ್ಲಿ ನಾವು ಎಷ್ಟು ಗೆರೆ ನೋಡ್ತೀವಿ? 24 ಗೆರೆಗಳನ್ನು ನಾವು ನೋಡ್ತೀವಿ. ಆ 24 ಗೆರೆಗಳು ಏನು ಸೂಚಿಸ್ತಪ್ಪ ಅಂತಂದರೆ ನಮಗೆ 24 ಗಂಟೆಗಳನ್ನು ನಮಗೆ ಸೂಚಿಸುತ್ತದೆ. ತಿಳಿತಲ್ಲ? ಏನು ಸೂಚಿಸ್ತದೆ? 24 ಗಂಟೆಗಳನ್ನು ಅದು ನಮಗೆ ತೋರಿಸುತ್ತೆ. ಅಂದರೆ ಅದರ ಮಹತ್ವ ಏನು? 24 ಗಂಟೆ ಸಹ ನಾವು ಎಚ್ಚರದಲ್ಲಿರಬೇಕು. ನಮ್ಮ ದೇಶದ ಒಂದು ಗೌರವ. ಅದಕ್ಕೆ ನಾವು 24 ಗಂಟೆ ಸಹ ನಾವು ಸೂಚಿಸಬೇಕಾಗ್ತದೆ.
ಅಲ್ಲಿ ಕೇಸರಿ ಬಣ್ಣ ಏನು ತೋರಿಸುತ್ತೆ ನಮಗೆ ಧೈರ್ಯ. ಕೇಸರಿ ಧೈರ್ಯವನ್ನು ನಮಗೆ ಸೂಚಿಸುತ್ತದೆ. ಧೈರ್ಯ, ಭಕ್ತಿ ಮತ್ತು ತ್ಯಾಗಗಳನ್ನು ಸೂಚಿಸುತ್ತದೆ. ಅದೇ ರೀತಿ ಬಿಳಿ ಬಣ್ಣ ನಮಗೆ ಸತ್ಯ, ಶಾಂತಿ, ಸತ್ಯ ಶಾಂತಿಯನ್ನು ಅದು ಸೂಚಿಸುತ್ತದೆ ನಮಗೆ. ಅದೇ ರೀತಿ ಹಸಿರು ಬಣ್ಣ ನಮಗೆ ಸಮೃದ್ಧಿ. ಹಸಿರು ಬಣ್ಣ ನಮಗೆ ಸಮೃದ್ಧಿಯನ್ನು ಅದು ಸೂಚಿಸುತ್ತವೆ. ಅಶೋಕ ಚಕ್ರ ಇದು ಏನು ಮಾಡುತ್ತೆ, ದೇಶದ ಒಂದು ಜನಸಾಮಾನ್ಯರ ಒಂದು ಆಶೋತ್ತರಗಳನ್ನು ಪೂರೈಸುವ ಒಂದು ಪ್ರಗತಿಯ ಒಂದು ಅದು ದ್ಯೋತಕವಾಗಿರುತ್ತದೆ. ಅದು ಚಕ್ರ ಇರ್ತದೆ, ಅದು ಅಶೋಕ ಚಕ್ರ ನಮಗೆ ನಮ್ಮ ದೇಶದ ಒಂದು ಜನಸಾಮಾನ್ಯರ ಒಂದು ಆಶೋತ್ತರಗಳನ್ನು, ಜನರಲ್ಲಿ ಇರ್ತಕ್ಕಂಥ ಒಂದು ಭಾವನೆಗಳನ್ನು, ಆಶೋತ್ತರಗಳನ್ನು ನಾವು ಅದು ಪೂರೈಸ್ತಕ್ಕಂಥ ಒಂದು ಪ್ರಗತಿಯ ದೂತಕ ಅಂತೇಳಿ ನಾವು ಹೇಳ್ತೀವಿ. ಅದು ಚಕ್ರ ಇರ್ತಲ್ಲ, ಅದರ ಒಂದು ಸಂಕೇತ ನಮ್ಮ ಭಾರತೀಯ ಜನಗಳ ಮೇಲೆ ಅದೆಲ್ಲವೂ ಸಹ ಅದು ಸೂಚಿಸುತ್ತದೆ ಅಂತ ಹೇಳ್ತಾರೆ. ಈ ಚಕ್ರ ನಿಲ್ಲದೆ ಸದಾ ನಮಗೆ ಕಾಲ ಚಲಿಸುವಂತಾಗುತ್ತದೆ. ಅದು ನಿಲ್ಲುವ ಚಕ್ರ ಆಗುವುದು, ಅದು ಪ್ರತಿ ಕ್ಷಣದಲ್ಲೂ ಸಹ ಅದು ತಿರುಗ್ತಾ ಇರಬೇಕು, ನಡೀತಾ ಇರಬೇಕು. ಚಕ್ರ ನಡೀತಾ ಇರಬೇಕು, ನಮಗೆ ಅದು ಚಲಿಸ್ತಾ ಇದೆ ಅಂತ ನಮಗೆ ತಿಳಿಸುತ್ತದೆ. ಇದೇ ಕಾರಣಕ್ಕಾಗಿ ನಮ್ಮ ಸ್ವತಂತ್ರ ಭಾರತದ ಒಂದು ಧ್ವಜದಲ್ಲಿ ಚಕ್ರವನ್ನು ನಾವು ಸೇರಿಸಿದ್ವಿ. ಯಾವುದೂ ಸಹ ಅಲ್ಲಿ ನಿಲ್ಲಬಾರದು, ಪ್ರತಿ ಕ್ಷಣವೂ ಸಹ ಅದು ಚಲಿಸುವಂತಿರಬೇಕು. ಕಾಲಚಕ್ರ ತಿರುಗ್ತಾ ಇರಬೇಕು, ಚಲಿಸ್ತಾ ಇರಬೇಕು. ಅದಕ್ಕೆ ಆ ಒಂದು ರಾಷ್ಟ್ರ ಧ್ವಜದಲ್ಲಿ ಈ ಚಕ್ರವನ್ನು ನಾವು ಅಳವಡಿಸಿರೋದು, ಜೋಡಿಸಿರೋದು, ಅದರ ಒಂದು ಸಂಕೇತ. ಗೊತ್ತಾಗ್ತದೆ, ಜೀವನ ಅನ್ನೋದು ಒಂದು ಚಕ್ರ ಇದ್ದಂಗೆ, ಅದು ತಿರುಗ್ತಾ ಇರುತ್ತೆ. ಏಳು ಬೀಳು, ಸಾವು, ನೋವು, ಸುಖ, ದುಃಖ ಎಲ್ಲದೂ ಸಹ ಅದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದನ್ನು ನಮಗೆ ಅಲ್ಲಿ ಈ ಚಕ್ರ, ಇದು ಚಲಿಸುವಂಥ ಚಕ್ರ ನಮಗೆ ಸೂಚಿಸ್ತದೆ. ಈ ಕಾರಣಕ್ಕಾಗಿ ನಮ್ಮ ಸ್ವತಂತ್ರ ಭಾರತದಲ್ಲಿ ನಾವು ಚಕ್ರವನ್ನು ಸೇರಿಸಲಾಗ್ತದೆ. ಆ ಒಂದು ಚಕ್ರವನ್ನು ಸಾರನಾಥ ಅಶೋಕ ಸ್ತಂಭದಿಂದ ಅದನ್ನು ನಾವು ಆಯ್ಕೆ ಮಾಡಿಕೊಳ್ತೀವಿ. ಅದು ಚಕ್ರ ಇಲ್ಲ, ಅದು ಆ ಸಾರನಾಥನ ಅಶೋಕ ಸ್ತಂಭದಿಂದ ಚಕ್ರವರ್ತಿ ಅಶೋಕನಲ್ಲ, ಅವನ ಒಂದು ಸಾರನಾಥದ ಅಶೋಕ ಸ್ತಂಭದಿಂದ ಅದನ್ನು ನಾವು ಆಯ್ಕೆ ಮಾಡ್ತೀವಿ. ಆ ಒಂದು ರಾಷ್ಟ್ರಧ್ವಜವನ್ನು ನಾವು ಇದರಿಂದ ತಯಾರು ಮಾಡ್ತೀವಿ. ಯಾವ್ದನ್ನ ಮಾಡಿದ್ರು, ಹತ್ತಿಯ ಬಟ್ಟೆಯಿಂದ ನಾವು ಅದನ್ನ ಧ್ವಜವನ್ನು ನಾವು ತಯಾರು ಮಾಡೋದು. ಎಂತ ಬಂದದ್ದು, ಹತ್ತಿಯ ಬಟ್ಟೆ. ಹತ್ತಿ ಬಟ್ಟೆಯಿಂದ ನಾವು ಆ ರಾಷ್ಟ್ರ ಧ್ವಜವನ್ನು ತಯಾರಿಸ್ತೀವಿ. ಅದರಿಂದ ಹತ್ತಿ ಬಟ್ಟೆಯನ್ನು ತರಿಸಿಕೊಂಡು ಖಾದಿ ಬಟ್ಟೆಯನ್ನು ನಾವು ಅದಕ್ಕೆ ನಾವು ಉಪಯೋಗಿಸ ಮಾಡ್ತೀವಿ. ಈ ಧ್ವಜದ ಉದ್ದ ಮತ್ತು ಹಣದ ಪ್ರಮಾಣವನ್ನು ನಾವು ತಗೊಂಡ್ರೆ 3:16, 3:2 ಅಂದರೆ ಒಂದು ಭಾವಕ ಇದೆ ಅಂತಂದರೆ ಇದು 3, ಇದು 2 ಅಂದರೆ ಉದ್ದ 3 ಅಡಿ ಉದ್ದ ಇರುತ್ತೆ, ಅಗಲ 2 ಅಡಿ ಇರುತ್ತೆ. 3:2. ಈ ಒಂದು ಅನುಪಾತದಲ್ಲಿ ನಮಗೆ ಇರಬೇಕಾಗ್ತದೆ.
ಉದ್ದ 2 ಅಗಲ ಅನ್ನೋ ರೀತಿಯಲ್ಲಿ ನಾವು ರಾಷ್ಟ್ರಧ್ವಜವನ್ನು ನಾವು ತಯಾರು ಮಾಡ್ತೀವಿ. ಅದನ್ನು ಹಾರಿಸಿದ ಆ ಕ್ಷಣ ಅದು ಬಾವುಟ ಏನು ಮಾಡುತ್ತೆ, ಅದನ್ನು ನಾವು ಅದಕ್ಕೆ ಒಂದು ಗೌರವ ವಂದನೆಯನ್ನು ನಾವು ಸಲ್ಲಿಸ್ತೀವಿ. ನಾವು ನೋಡ್ತಿಲ್ಲ, ನಾವು ರಾಷ್ಟ್ರೀಯ ಹಬ್ಬಗಳಲ್ಲಿ ನಾವು ಧ್ವಜವನ್ನು ಹಾರಿಸಿದಾಗ, ಧ್ವಜಾರೋಹಣವನ್ನು ಮಾಡಿದಾಗ ನಾವು ತಕ್ಷಣ ಏನು ಮಾಡ್ತೀವಿ, ನಾವು ಅದಕ್ಕೆ ಗೌರವವನ್ನು ಸಲ್ಲಿಸ್ತೀವಿ, ಶರ್ಟ್ ಹೊಡಿತೀವಿ, ಸ್ವೆಟರ್ ಹೊಡೆದ್ಬಿಟ್ಟು ಅದಕ್ಕೆ ಒಂದು ಗೌರವ ಅಂತ ಅದನ್ನು ಸಮರ್ಪಿಸ್ತೀವಿ. ಆ ಒಂದು ರಾಷ್ಟ್ರಗೀತೆಯನ್ನು ನಾವು ಹಾಡ್ತೀವಿ. ಯಾವುದೇ ಒಂದು ಸಂದರ್ಭದಲ್ಲಿ ನಾವು ರಾಷ್ಟ್ರೀಯ ಹಬ್ಬಗಳಲ್ಲಿ ನಾವು ರಾಷ್ಟ್ರಧ್ವಜವನ್ನು ನಾವು ಏರಿಸಿದಾಗ ಅದಕ್ಕೆ ಸಲ್ಯೂಟನ್ನು ಮಾಡ್ತೀವಿ, ಗೌರವವನ್ನು ಸಲ್ಲಿಸಿಬಿಟ್ಟು ನಾವು ಅದಕ್ಕೆ ಒಂದು ರಾಷ್ಟ್ರಗೀತೆಯನ್ನು ನಾವು ರಾಷ್ಟ್ರಗೀತೆಯನ್ನು ಹಾಡೋದನ್ನು ಅದಕ್ಕೆ ಏನು ಹೆಚ್ಚಿನ ಒಂದು ಗೌರವವನ್ನು ನಾವು ನೀಡಬೇಕಾಗುತ್ತದೆ. ಹೌದಾನೆ, ನಾವು ಮಾಡ್ತೀವಿ. ನಂತರ ರಾಷ್ಟ್ರಗೀತೆಯನ್ನು ಹೇಳಿದ ನಂತರ ಧ್ವಜಗೀತೆಗಳನ್ನು ಹೇಳೋದು, ಇನ್ನು ಬೇರೆ ಬೇರೆ ಗೀತೆಗಳನ್ನು ಹಾಡುವಂಥದ್ದು. ಪ್ರತಿ ಸಾರಿ ಸಹ ನಾವು ನೋಡ್ತಾ ಹೋದಾಗ ಒಂದು ಆಗಸ್ಟ್ 15 ಆಗ್ಬೋದು, ಜನವರಿ 26 ಆಗ್ಬೋದು, ಈ ಒಂದು ರಾಷ್ಟ್ರೀಯ ಹಬ್ಬಗಳಲ್ಲಿ ನಾವು ಈ ಧ್ವಜಾರೋಹಣ ಮಾಡಿದಾಗ ಅದಕ್ಕೆ ನಾವು ಗೌರವವನ್ನು ಸಲ್ಲಿಸುವ ಜೊತೆಗೆ ಒಂದು ರಾಷ್ಟ್ರೀಯ ಗೀತೆಯನ್ನು ಹೇಳ್ಬಿಟ್ಟು ಇನ್ನೂ ಹೆಚ್ಚಿನ ಒಂದು ಗೌರವವನ್ನು ಅದಕ್ಕೆ ಅದೆಲ್ಲ ಮಾಡಿರ್ತಾರೆ. ಒಂದು ಹತ್ತಿ ಬಟ್ಟೆಯ ಒಂದು ಖಾದಿ ನೋಡಿರಲ್ಲ, ಅದನ್ನು ಹತ್ತಿಯಿಂದ ತಯಾರಿಸ್ತಕ್ಕಂಥ ಒಂದು ಖಾದಿ ಬಟ್ಟೆ, ಅದನ್ನು ನಾವು 3 ಭಾಗ ಮಾಡ್ತೀವಿ. ಅಂದರೆ ಒಂದು ಕೇಸರಿ ಇರ್ತಕ್ಕಂಥ ಭಾಗ, ಒಂದು ಬಿಳಿ ಇರ್ತಕ್ಕಂಥ ಭಾಗ, ಒಂದೊಂದು ಹಸಿರು ಇರ್ತಕ್ಕಂಥ ಭಾಗ, 3 ಭಾಗಗಳನ್ನು 3 ಬಣ್ಣಗಳನ್ನು ಅದಕ್ಕೆ ನಾವು ಸೇರಿಸಿಬಿಟ್ಟು ಒಂದು ರಾಷ್ಟ್ರಧ್ವಜವನ್ನು ತಯಾರು ಮಾಡ್ತೀವಿ. ಅದಕ್ಕೆ ಆ ರಾಷ್ಟ್ರಧ್ವಜದ ಮಧ್ಯದಲ್ಲಿ ಅಂದರೆ ಬಿಳಿ ಬಣ್ಣ ಇರುತ್ತೋ ಅಲ್ಲಿ ಅಶೋಕನ ಒಂದು ಅಶೋಕನ ಒಂದು ಸ್ತಂಭ, ಅಶೋಕ ಸ್ತಂಭದಿಂದ ಆ ಒಂದು ಚಕ್ರವನ್ನು ನಾವು ತೆಗೆದುಕೊಳ್ತೀವಿ, ಆಯ್ಕೆ ಮಾಡ್ಕೊಳ್ತೀವಿ. ಅದನ್ನು ಈ ಒಂದು ರಾಷ್ಟ್ರಧ್ವಜಕ್ಕೆ ವಿಲೀನ ಮಾಡಿಬಿಟ್ಟು ಅದು ಒಂದು ಜೀವನದಲ್ಲಿ ಪ್ರತಿ ಕ್ಷಣನೂ ಸಹ ನಮಗೆ ಅದು ಜೀವನ ಯಾವ ರೀತಿ ತಿರುಗ್ತಾ ಇರುತ್ತೋ, ಲೈಫು ಯಾವಾಗ ಚಲಿಸ್ತಾ ಇರುತ್ತೋ ಅದಕ್ಕೆ ಸಹ ಒಂದು ಪ್ರತಿಯೊಬ್ಬ ಪ್ರಜೆಯ ಒಂದು ಜೀವನ ಚಕ್ರ ಅದು ತಿರುಗ್ತಾ ಇರಬೇಕು. 24 ಗಂಟೆ ಅಲ್ಲಿ ಇರ್ತಕ್ಕಂಥ ಅಶೋಕ ಚಕ್ರದಲ್ಲಿ ಆ 24 ಗೆರೆ ಇರ್ತಾವಲ್ಲ, ಅದು ದಿನದ ಒಂದು 24 ಗಂಟೆಯನ್ನು ಸೂಚಿಸ್ತದೆ. 24 ಗಂಟೆ ಸಹ ನಾವು ಎಚ್ಚರ ಇರಬೇಕು, ಅದು ತಿರುಗ್ತಾ ಇರಬೇಕು, ಪ್ರತಿ ಕ್ಷಣದಲ್ಲೂ ಸಹ ನಾವು ಎಚ್ಚರ ಇರಬೇಕು ಅಂತಕ್ಕಂಥ ಆ ಒಂದು ಚಕ್ರದ ಒಂದು ಸಂಕೇತ. ಧ್ವಜವನ್ನು ನಾವು ಯಾವ ರೀತಿ ಹಾರಿಸಬೇಕು, ಅದು ಸರಿಯಾದ ಕ್ರಮ ಏನು, ಆ ಧ್ವಜವನ್ನು ನಾವು ಏನು ಮಾಡ್ತೀವಿ, ಗೌರವಿತವಾದಂಥ ಒಂದು ಗೌರವಿತವಾದ ಎಲ್ಲರೂ ಕಾಣುವಂಥ ಒಂದು ಸ್ಥಳದಲ್ಲಿ ಆ ರಾಷ್ಟ್ರಧ್ವಜವನ್ನು ಹಾರಿಸಬೇಕಾಗ್ತದೆ. ಧ್ವಜವನ್ನು ಏರಿಸುವಾಗ ಚುರುಕಾಗಿಯೂ ಮತ್ತು ಇಳಿಸುವಾಗ ನಿಧಾನವಾಗಿಯೂ ಒಂದು ವಿಧಿವತ್ತಾಗಿ ನಾವು ಗೌರವದಿಂದ ಅದನ್ನು ಒಂದು ನೆರವೇರಿಸಬೇಕು. ರಾಷ್ಟ್ರಧ್ವಜವನ್ನು ನಾವು ಏರಿಸ್ತಾ ಇದ್ದೀವಿ ಅಂತಂದರೆ ಫಸ್ಟು ಏರಿಸ್ಬೇಕಾದ್ರೆ ನಾವು ಸ್ವಲ್ಪ ಜೋರಾಗಿ ಏರಿಸಬೇಕು. ಇಳಿಸ್ಬೇಕಾದ್ರೆ ನಾವು ಧ್ವಜವನ್ನು ಆ ಕ್ಷಣ ಆ ದಿನ ಒಂದು 6 ಗಂಟೆ ಸಮಯದಲ್ಲಿ 5:30ರಿಂದ 6 ಗಂಟೆ ಸಮಯದಲ್ಲಿ ನಾವು ಧ್ವಜವನ್ನು ಇಳಿಸ್ಬೇಕಾಗ್ತದೆ. ಇಳಿಸ್ಬೇಕಾದ್ರೂ ನಾವೇನು ಮಾಡ್ತೀವಿ, ಗೌರವವನ್ನು ಸಲ್ಲಿಸಿಬಿಟ್ಟು ಒಂದು ಗೌರವವನ್ನು ಸಲ್ಲಿಸುವ ಜೊತೆಗೆ ಅಂದರೆ ರಾಷ್ಟ್ರಗೀತೆಯನ್ನು ಹಾಡಿಬಿಟ್ಟು ಅದರ ನಂತರ ರಾಷ್ಟ್ರಧ್ವಜವನ್ನು ನಾವು ಕೆಳಗೆ ಇಳಿಸ್ಬೇಕಾಗ್ತದೆ. ಇಳಿಸ್ಬೇಕಾದ್ರೆ ನಾವು ಬರ ಇಳಿಬಾರ್ದು. ಆ ಬಾವಿಯಲ್ಲಿ ನೀರಿರ್ತಾರಲ್ಲ ಹಗ್ಗನ ಆ ರೀತಿ ಇಳಿಬಾರ್ದು. ಭಾಳ ಗೌರವವನ್ನು ಹಿಡಿದ ನಿಧಾನವಾಗಿ ಅದನ್ನು ನಾವು ಧ್ವಜವನ್ನು ಕೆಳಗೆ ಇಳಿಸ್ತಕ್ಕಂಥದ್ದನ್ನು ನಾವು ಮಾಡಬೇಕಾಗುತ್ತದೆ. ಕೇಸರಿ ಬಣ್ಣ ಮೇಲ್ಮುಖವಾಗಿ, ಹಸಿರು ಬಣ್ಣ ಕೆಳಮುಖವಾಗಿ ಇರುವಂತೆ ನಾವು
ಧ್ವಜವನ್ನು ಹಾರಿಸಬೇಕು. ಅಂದರೆ ಇದು ಮೇಲಿನ ಭಾಗ ಕೇಸರಿ, ಇದರ ಭಾಗ ಬಿಳಿ, ಹಸಿರು, ಇದು ಮಧ್ಯದಲ್ಲಿ ಒಂದು ಚಕ್ರ, ಅದರಲ್ಲಿ ಕಟ್ಟಿಗಳು ಇರ್ತಾವೆ. ಇವು 24 ಕಟ್ಟಿಗಳಿರ್ತದೆ. ಆ ರೀತಿ ಆ ಧ್ವಜವನ್ನು ನಾವು ಎಷ್ಟು ಅಂತಂದರೆ ಕೇಸರಿ ಬಣ್ಣ ಮೇಲಕ್ಕೆ ಬರುತ್ತೆ, ಹಸಿರು ಬಣ್ಣ ಕೆಳಗೆ ಬರ್ತದೆ. ಆದ ಒಂದು ಧ್ವಜದಲ್ಲಿ ಭಾವದಲ್ಲಿ ಕೇಸರಿ ಬಣ್ಣ ಮೇಲೆ ಕಾಣ್ತಿರ್ಬೇಕು, ಹಸಿರು ಬಣ್ಣ ಕೆಳಗೆ ಕಾಣ್ತಿರ್ಬೇಕು. ಆ ರೀತಿ ಕೊಡುವ ಹಾಗೆ ನಾವು ಧ್ವಜವನ್ನು ಅಲ್ಲಿ ಕಟ್ಟಬೇಕಾಗ್ತದೆ. ಕಟ್ಟಿಬಿಟ್ಟು ಅದನ್ನು ಒಂದು ಗೌರವವನ್ನು ಇಡ್ತಾ ನಾವು ಆ ಧ್ವಜವನ್ನು ಆರಿಸುತ್ತಾ ಒಂದು ಅಸೂಕ್ಷ್ಮತೆಯನ್ನು ಗಮನವನ್ನು ಇಟ್ಟುಕೊಂಡು ನಾವು ಅದನ್ನು ಮಾಡಬೇಕಾಗ್ತದೆ. ಅಲ್ಲಿ ರಾಷ್ಟ್ರಧ್ವಜದ ಒಂದು ಪ್ರದರ್ಶನದಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಅಂಶಗಳು ಯಾವಪ್ಪ ಅಂದರೆ, ನಾವು ಆ ರಾಷ್ಟ್ರಧ್ವಜ ಹರಿದಿರಬಾರ್ದು, ಅದು ಯಾವುದೇ ಕಾರಣಕ್ಕೂ ಹರಿದಿರಬಾರ್ದು. ಹರಿದು ಏನು ಮಾಡಬೇಕು, ನಾವು ಬೇರೆ ಹೊಸದನ್ನು ನಾವು ಕೊಂಡ್ಕೊಂಡ್ಬರ್ಬೇಕು. ಆಮೇಲೆ ಬಹಳ ಹಳೆಯದಾಗಬಾರ್ದು, ಬಹಳ ಹಳೆದು ಸಹ ಆಗಬಾರ್ದು. ಆಮೇಲೆ ಬಣ್ಣ ಕಲರಿದ ಅಥವಾ ಸುಕ್ಕಾದ ಒಂದು ಧ್ವಜವನ್ನು ನಾವು ಏರಿಸಬಾರ್ದು. ಅದು ಬಣ್ಣ ಕಲರು ಕೇಸರಿ ಬಣ್ಣ, ಬಿಳಿ ಬಣ್ಣ, ಹಸಿರು ಬಣ್ಣ ಅವೆಲ್ಲವೂ ಸಹ ಮಿಕ್ಸ್ ಆಗಿರಬಾರ್ದು, ಬಣ್ಣ ಕಲಕಿರಬಾರ್ದು. ನಂತರ ಆ ಧ್ವಜ ಸುತ್ತುಗಟ್ಟಿರಬಾರ್ದು, ಎಲ್ಲೋ ತಗೊಂಡೋಗಿ ಮೂಲೆಗೆ ಎಸ್ತು ಎಲ್ಲ ಸುಕ್ಕಾಗಿಲ್ಲ ಅದನ್ನು ಏರಿಸಬಾರ್ದು. ಯಾವಾಗಲೂ ನೀಟಾಗಿರಬೇಕು. ಅಥವಾ ಇಷ್ಟೇನೋ ಹೊರಬಿಟ್ಟು ಅದೇನೋ ಒಂದು ಮಾಡಿ ಮತ್ತು ಚೆನ್ನಾಗಿರ್ತಕ್ಕಂಥ ಒಂದು ಬಾವುಟವನ್ನು, ಧ್ವಜವನ್ನು ಸುಕ್ಕಾಗಿ ಕೊಳೆ ಆಗೋದಾಗಿ ಬಣ್ಣ ಕರೆದಿರೋ ಹಾಗೆ ನಾವು ನೋಡ್ಕೊಳ್ಬೇಕು. ಅಂಥ ಒಂದು ಧ್ವಜವನ್ನು, ಬಾವುಟವನ್ನು ನಾವು ಆರಿಸಬೇಕಾಗ್ತದೆ. ರಾಷ್ಟ್ರಧ್ವಜಕ್ಕಿಂತ ಮೇಲೆ ಹಾಗೂ ಅಕ್ಕಪಕ್ಕದಲ್ಲಿ ಇನ್ಯಾವುದೇ ಅಲಂಕಾರಿಕ ಒಂದು ಬಾವುಟಗಳನ್ನು ಪ್ರದರ್ಶಿಸಬಾರದು. ನಮ್ಮ ರಾಷ್ಟ್ರಧ್ವಜದ ಎತ್ತರಕ್ಕಿಂತ ಬೇರೆ ಇನ್ಯಾವುದೋ ಒಂದು ಬಾವುಟ ಮೇಲೆ ಏರಿಸಬಾರದು, ಮೇಲಿರುವಂತೆ ಮಾಡಬಾರದು. ಅದೇನೆಂದರೂ ನಮ್ಮ ರಾಷ್ಟ್ರಧ್ವಜದ ಕೆಳಗಡೆ ಇರಬೇಕು. ಆದರೂ ಅಕ್ಕಪಕ್ಕ ನಾವು ಬೇರೆ ಯಾವುದೋ ಒಂದು ಬಾವುಟವನ್ನು ಆರಿಸಬಾರದು. ಹೌದಾನೆ, ನಮ್ಮ ರಾಷ್ಟ್ರಧ್ವಜನೇ ದೊಡ್ಡದು. ಅದಕ್ಕೆ ನಾವು ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ ಅಂದರೆ ಅಕ್ಕಪಕ್ಕದಲ್ಲಿ ಬೇರೆ ಬಾವುಟಗಳು ಯಾವುದೂ ಸಹ ಅಲ್ಲಿ ಅಲಂಕಾರಿಕವಾದಂಥ ಒಂದು ಬಾವುಟಗಳನ್ನು ನಾವು ಪ್ರದರ್ಶನೆ ಮಾಡಬಹುದು. ಸುಮ್ಮನೆ ನಾವೀಗ ಇದು ಕ್ರೀಡಾಕೂಟ ನಡೀತಿರ್ಬೇಕಾದ್ರೆ ನಾವು ಅಲ್ಲಲ್ಲಿ ಈ ಸಿಲ್ಕಿನ ಒಂದು ಬಾವುಟಗಳನ್ನು ನಾವು ಸುಮ್ಮನೆ ಹಾಕ್ತಾ ಇರ್ತೀವಿ. ಅಲ್ಲಿ ಬೇರೆ ಗುಣವನ್ನು ಇಟ್ಬಿಟ್ಟು ಚೆಂದ ಕಾಣಲಿ ಅಂತೇಳಿ ಆ ಒಂದು ವಾತಾವರಣ, ಆ ಒಂದು ಜಾಗ ಚೆನ್ನಾಗಿ ಕಾಣಲಿ ಅಂತ ಬೇರೆ ಬೇರೆ ಬಾವುಟ ಹಾಕ್ತಿರ್ತೀವಿ. ಆದರೆ ಈ ರಾಷ್ಟ್ರಧ್ವಜದ ಒಂದು ಅಕ್ಕಪಕ್ಕದಲ್ಲಿ ಆ ರೀತಿ ಯಾವುದೇ ಒಂದು ಅಲಂಕಾರಿಕವಾದಂಥ ಒಂದು ಯಾವುದೇ ಬಾವುಟವನ್ನು ನಾವು ನೆಡಬಾರದು, ಆರಿಸಬಾರದು, ಅಲ್ಲಿ ಹಾರಾಡಬಾರದು ಅಂತಕ್ಕಂಥ ನಾವು ಒಂದು ಕ್ರಮವನ್ನು ನಾವು ನೋಡಲಾಗುತ್ತೆ. ರಾಷ್ಟ್ರಧ್ವಜ ತೋರಣ ಅಥವಾ ಅಲಂಕಾರಕ್ಕಾಗಿ ಅದನ್ನು ಉಪಯೋಗಿಸಬಾರದು. ನಾವು ನಮ್ಮ ರಾಷ್ಟ್ರಧ್ವಜವನ್ನು ನಾವೇನು ಮಾಡ್ತೀವಿ, ಸುಮ್ಮನೆ ಅಲಂಕಾರಕ್ಕೆ ಉಪಯೋಗಿಸೋದಾಗಲಿ ಅಥವಾ ತೋರಣವನ್ನು ತೋರಣ ರೀತಿಯಲ್ಲಿ ಅಥವಾ ಅಲಂಕಾರಕ್ಕಿರಲಿ ಅನ್ನೋ ಒಂದು ರೀತಿಯಲ್ಲಿ ನಾವು ಅದನ್ನು ಉಪಯೋಗವನ್ನು ಮಾಡಬಾರ್ದು. ಒಂದು ಧ್ವಜವನ್ನು ನಾವು ತಲೆ ಕೆಳಗಾಗಿ ಆರಿಸಬಾರ್ದು. ಅದು ಹೇಳ್ತಾರೆ, ನಾವು ಧ್ವಜವನ್ನು ನಾವು ಮೇಲಿನ ಕೇಸರಿ ಬಣ್ಣ ಮೇಲಿರಬೇಕು, ಹಸಿರು ಬಣ್ಣ ಕೆಳಗಿರಬೇಕು. ಅದೇ ಕೇಸರಿ ಬಣ್ಣ ಮೇಲೆ ಹೋಗಬಾರ್ದು, ಕೇಸರಿ ಬಣ್ಣ ಕೆಳಗೆ ಬರದಂಗೆ ಹಸಿರು ಮೇಲೆ ಹೋಗಿರೋ ಆ ರೀತಿ ನಾವು ಧ್ವಜವನ್ನು ಆರಿಸಬಾರ್ದು. ಕೇಸರಿನ ಮೇಲೆ ಇರುವಂತೆ ಗಮನ ಬಿಟ್ಟು ಅದನ್ನು ಸೂಕ್ಷ್ಮತೆ ಗಮನಿಸಿಬಿಟ್ಟು ನಾವು ಆದಷ್ಟು ಮೇಲೆ ಬರುವಂತೆ ನಾವು ಧ್ವಜವನ್ನು ಆರಿಸಬೇಕು. ತಲೆ ಕೆಳಗೆ ಆಗುವಂತೆ ನಾವು ಆದಂತೆ ನಾವು ನೋಡ್ಕೊಳ್ಬೇಕು.
ಯಾವುದೇ ರೀತಿಯ ಬಟ್ಟೆಯ ಸಮವಸ್ತ್ರ ಭಾಗವಾಗಿ ಧ್ವಜವನ್ನು ನಾವು ಬಳಸಬಾರದು. ಯಾವುದೇ ಒಂದು ಸಮವಸ್ತ್ರ, ಅದೇ ರೀತಿ ಒಂದು ಬೇರೆ ಬಟ್ಟೆ, ಯಾವುದೇ ಒಂದು ಬಟ್ಟೆಯನ್ನು, ಧ್ವಜದ ಬಟ್ಟೆಯನ್ನು ನಾವು ಬೇರೆ ಯಾವುದೇ ಕೆಲಸಗಳಿಗೆ ಯಾವುದಕ್ಕೂ ಸಹ ಅದನ್ನು ಉಪಯೋಗಿಸಬಾರದು. ಅದೇ ರೀತಿ ಆ ಧ್ವಜವನ್ನು ನಾವೇನು ನೆಲಕ್ಕೆ ತಗಲಾದ ಹಾಗೆ, ನೆಲಕ್ಕೆ ಮುಟ್ಟದ ಹಾಗೆ ನಾವು ಅದನ್ನು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಅದು ಯಾವುದು ನಾವು ನೆಲಕ್ಕೆ ತಳಿಸಬಾರ್ದು ಅಂತಕ್ಕಂಥದ್ದು, ಇದನ್ನ ತಳಿಸಬಾರ್ದು. ಧ್ವಜದ ಮೇಲೆ ಯಾವುದೇ ರೀತಿಯ ಒಂದು ಬರವಣಿಗೆ ಆಗಬಾರ್ದು, ಯಾವುದು ಸಹ ಇರಬಾರ್ದು. ಆ ಧ್ವಜದ ಮೇಲೆ ನಾವು ಏನನ್ನು ಬರೀಬಾರ್ದು. ಅದಕ್ಕೆ ನಾವು ಅಗೌರವನ ಮಾಡಂಗಾಗುತ್ತೆ. ಅದಕ್ಕೆ ನಮ್ಮ ರಾಷ್ಟ್ರ ಧ್ವಜದ ಮೇಲೆ ಯಾವುದೇ ಅಕ್ಷರಗಳು ಅಲ್ಲಿ ಮೂಡಿರಬಾರ್ದು. ಅದೇ ರೀತಿ ಜಾಹೀರಾತುಗಳಿಗೆ ನಾವು ಈ ಧ್ವಜವನ್ನು ನಾವು ಉಪಯೋಗಿಸಬಾರ್ದು. ಯಾವುದ್ಯಾವುದೋ ಜಾಹೀರಾತುಗಳು ಮಾಡ್ತಾರೆ, ಯಾವುದಾದ್ರು ಜಾಹೀರಾತು ಬರುತ್ತೆ ಅಂತಂದು ಆ ಒಂದು ದೃಷ್ಟಿಯಿಂದ ನಾವು ನಮ್ಮ ರಾಷ್ಟ್ರ ಧ್ವಜವನ್ನು ಅಲ್ಲಿ ಉಪಯೋಗಿಸಬಾರ್ದು. ಏನಿದ್ರು ನಮ್ಮ ರಾಷ್ಟ್ರ ಹಬ್ಬಗಳಿಗೆ, ನಮ್ಮ ರಾಷ್ಟ್ರೀಯ ಕನ್ನಡ ಹಬ್ಬಗಳಿಗೆ ಮಾತ್ರ ನಾವು ರಾಷ್ಟ್ರ ಧ್ವಜವನ್ನು ನಾವು ಬಳಸಬೇಕಾಗ್ತದೆ. ಬೇರೆ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟು ಅಥವಾ ಇನ್ಯಾವುದೋ ಒಂದು ಜಾಹೀರಾತುಗಳಿಗೆ ನಾವು ನಮ್ಮ ರಾಷ್ಟ್ರದ ಧ್ವಜವನ್ನು ನಾವು ತೋರಿಸಬಾರ್ದು, ಎಲ್ಲೂ ಅದನ್ನು ತೆಗೆದುಕೊಳ್ಬಾರ್ದು. ಆ ಒಂದು ಸಂದರ್ಭಕ್ಕೆ ಯಾವುದನ್ನು ಸಹ ನಾವು ಇಡಬಾರ್ದು. ನಾವು ಅಷ್ಟೇ ಸೂಕ್ಷ್ಮತೆಯಿಂದ ನಾವು ಅದನ್ನು ಗಮನಿಸಬೇಕಾಗುತ್ತದೆ.